ಎಲ್ಲರಿಗೂ ನಮಸ್ಕಾರ. ಯಾವುದೇ ಶುಭ ಕಾರ್ಯಗಳಲ್ಲಿ, ಪಿತೃ ಕಾರ್ಯಗಳಲ್ಲಾಗಲಿ, ಮದುವೆಯಲ್ಲಾಗಲಿ ಗೋತ್ರ, ನಕ್ಷತ್ರ ಹಾಗೆ ರಾಶಿಯನ್ನ ಕೇಳ್ತಾರೆ. ಗೋತ್ರದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವುದೇ ವ್ಯಕ್ತಿ ಹುಟ್ಟಿದ ತಕ್ಷಣ ಆ ಹುಟ್ಟಿದ ಡೇಟು ಮತ್ತು ಟೈಮಿಗೆ ರಾಶಿ ನಕ್ಷತ್ರನ ಹೇಳ್ತಾರೆ. ಗೋತ್ರ ವ್ಯಕ್ತಿ ಯಾವ ವಂಶಕ್ಕೆ ಸೇರಿದವನು ಅಂತ ತಿಳಿಸುತ್ತೆ. ತಂದೆಯ ಗೋತ್ರ ಯಾವುದಾಗಿರುತ್ತೆ ಅದೇ ಗೋತ್ರ ಮಗನಿಗೆ ಬರುತ್ತೆ. ಹೆಣ್ಣು ಮಕ್ಕಳಿಗಾದರೆ ಮದುವೆ ಆದ ನಂತರ ಗಂಡನ ಮನೆಯಲ್ಲಿ ಯಾವ ಗೋತ್ರ ಇರುತ್ತೆ ಆ ಗೋತ್ರಕ್ಕೆ ಸೇರ್ತಾರೆ. ಈ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಮೊದಲಿಗೆ ಗೋತ್ರ ಎಂದ್ರೇನು, ಅದರಲ್ಲಿ ಎಷ್ಟು ವಿಧಗಳಿದೆ, ಅದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ. ಗೋತ್ರಗಳು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ವ್ಯಕ್ತಿಯ ಮೂಲ ವಂಶವನ್ನು ತಿಳಿಸುತ್ತದೆ. ಗೋತ್ರದ ಹೆಸರುಗಳನ್ನು ಋಷಿಗಳ ಹೆಸರನ್ನಾಗಿ ಇಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕಂತಂದರೆ ಭಾರದ್ವಾಜ ಗೋತ್ರ ಅಂತ ಹೇಳಿದರೆ ಭಾರದ್ವಾಜ ಋಷಿಗಳ ಹೆಸರನ್ನು ಇಡಲಾಗಿದೆ. ಕಶ್ಯಪ ಗೋತ್ರಕ್ಕೆ ಕಶ್ಯಪ ಋಷಿಗಳ ಹೆಸರು ಇಡಲಾಗಿದೆ. ಇದು ಮುಖ್ಯವಾಗಿ ಪೂರ್ವಜರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಗೋತ್ರದ ಹೆಸರನ್ನು ಇಟ್ಟಿದ್ದಾರೆ. ಮದುವೆಗೆ ಸಂಬಂಧಗಳನ್ನು ಹುಡುಕುವಾಗ ಒಂದೇ ಗೋತ್ರ ಬಂದರೆ ಅದಕ್ಕೆ ಯಾರೂ ಒಪ್ಪಿಗೆಯನ್ನು ಸೂಚನೆ ಕೊಡಲ್ಲ. ಯಾಕೆ ಅಂತಂದರೆ ಸಹೋದರ ಅಥವಾ ಸಹೋದರಿ ಆಗಿರಬಹುದು ಅನ್ನೋ ಕಾರಣಕ್ಕೋಸ್ಕರ. ಪ್ರಾಚೀನ ಗ್ರಂಥಗಳ ಪ್ರಕಾರ 7 ಮೂಲ ಗೋತ್ರಗಳು ಸಪ್ತ ಋಷಿಗಳೊಂದಿಗೆ ಸಂಬಂಧವನ್ನು ಹೊಂದಿದೆ. ಸಪ್ತ ಋಷಿಗಳು ಬ್ರಹ್ಮದೇವನ ಮಾನಸ ಪುತ್ರರು ಎಂದು ಕರೆಯಲಾಗುತ್ತದೆ. ವಶಿಷ್ಠ ಋಷಿಗಳು ವಿಶ್ವಾಮಿತ್ರ ಋಷಿಗಳು, ಅತ್ರಿ ಋಷಿಗಳು ಜಮದಗ್ನಿ ಋಷಿಗಳು, ಗೌತಮ ಋಷಿಗಳು ಭಾರದ್ವಾಜ ಋಷಿಗಳು. ಕಶ್ಯಪ ಋಷಿಗಳ ಹೆಸರಿನೊಂದಿಗೆ ಕುಲಗಳನ್ನು ಸ್ಥಾಪಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಸುಮಾರು 49ಕ್ಕೂ ಹೆಚ್ಚು ವಿವಿಧ ಗೋತ್ರಗಳನ್ನು ಹೆಸರಿಸಲಾಗಿದೆ. ಪ್ರತಿಯೊಂದಕ್ಕೂ ಒಬ್ಬ ಋಷಿಯ ಹೆಸರನ್ನು ಇಡಲಾಗಿದೆ. ಮಗ ತಂದೆಯ ಗೋತ್ರವನ್ನು ಆನುವಂಶಿಕವಾಗಿ ಪಡೆಯುತ್ತಾನೆ. ಹೆಣ್ಣು ಮಕ್ಕಳು ಮದುವೆಗೆ ಮುಂಚೆ ಗೋತ್ರಕಾರಣಿ ಎಂದು ಕರೆಯಲ್ಪಡುತ್ತಾರೆ. ಇದು ತಂದೆಯ ಮನೆಯ ಗೋತ್ರವನ್ನು ಸೂಚಿಸುತ್ತದೆ. ಮದುವೆಯ ನಂತರ ಗಂಡನ ಗೋತ್ರಕ್ಕೆ ಸೇರಿಕೊಳ್ಳುತ್ತಾರೆ. ಗೋತ್ರಗಳು ಯಾವುದೇ ಪ್ರದೇಶಕ್ಕೆ ಹಾಗೆ ಭಾಷೆಗೆ ಸೀಮಿತವಾಗಿಲ್ಲ. ಸಾಮಾನ್ಯವಾಗಿ ಕುಟುಂಬದ ಮುಖ್ಯಸ್ಥರಿಂದ ಗೋತ್ರವನ್ನು ತಿಳಿದುಕೊಳ್ಳಲಾಗುತ್ತದೆ. ಗೋತ್ರಗಳು ಅವರ ಕುಟುಂಬದ ಮಹತ್ವವನ್ನು ತಿಳಿಸುತ್ತದೆ. ಬಹಳಷ್ಟು ಜನಕ್ಕೆ ರಾತ್ರಿ ಸರಿಯಾಗಿ ನಿದ್ರೆ ಬರೋದಿಲ್ಲ. ಚೆನ್ನಾಗಿ ಕೆಲಸನೇ ಮಾಡಿದೀವಿ, ದಣಿದಿದ್ದೀವಿ ಅಂತ ಅಂದ್ರೂ ನಿದ್ರೆ ಬರೋದು ಕಡಿಮೆ ಇರುತ್ತೆ. ಯೋಚನೆಗಳು ಹೆಚ್ಚಾಗಿರುತ್ತೆ. ಕೆಲವರು ನಿದ್ರೆಯಲ್ಲಿ ಬೆಚ್ಚಿ ಬೀಳುತ್ತಾರೆ. ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ. ಇದು ಜೀವನದಲ್ಲಿರುವಂತಹ ಒತ್ತಡ ಆಗಿರ್ಬೋದು ಅಥವಾ ಯಾವುದೇ ಕಾರಣ ಆಗಿರ್ಬೋದು. ಕೆಲವೊಂದು ಸರಳವಾಗಿ ವಾಸ್ತು ಟಿಪ್ಸ್ನ ಫಾಲೋ ಮಾಡ್ತು ಅಂತಂದರೆ ಸ್ವಲ್ಪ ಪರಿಹಾರ ಸಿಗಬಹುದು. ದಿನಪೂರ್ತಿ ಚಟುವಟಿಕೆಯಿಂದ ಇರಬೇಕು, ಆರೋಗ್ಯದಿಂದ ಇರಬೇಕು ಅಂದರೆ ನಿದ್ರೆಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತೆ. ನಿದ್ರೆ ಅಂತ ಕಡೆಗಣಿಸೋ ಹಾಗಿಲ್ಲ. ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಂತು ಅಂತಂದರೆ ಅದು ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಜೊತೆಗೆ ಯಾವುದಾದ್ರೂ ಒಂದು ಸುಗಂಧಭರಿತ ಹೂವುಗಳನ್ನು ವಾಸ್ನಲ್ಲಿ ಇರಿಸೋದ್ರಿಂದ ವಾತಾವರಣ ಶುದ್ಧಿಯಾಗತ್ತೆ. ಮಲಗೋಕ್ಕೂ ಮುಂಚಿತವಾಗಿ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನು ಇರಿಸಿ ಮರುದಿನ ಅದನ್ನು ಒಂದು ಗಿಡ ಅಥವಾ ಮರಕ್ಕೆ ಹಾಕಿದರೆ ಮಾನಸಿಕ ಆರೋಗ್ಯ ಹೆಚ್ಚಾಗುತ್ತೆ. ಬೆಚ್ಚಿ ಬೀಳೋದನ್ನ ಕಡಿಮೆ ಮಾಡಬೇಕು ಅಂತಂದರೆ ಕಬ್ಬಿಣದ ಯಾವ್ದಾದ್ರು ಒಂದು ವಸ್ತುವನ್ನು ತಲೆದಿಂಬಿನ ಕೆಳಗಡೆ ಇಟ್ಟು ಮಲಗೋದ್ರಿಂದ ಬೆಚ್ಚಿ ಬೀಳೋದನ್ನ ತಪ್ಪಿಸಬಹುದು. ಒಂದು ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ಅದಕ್ಕೆ ₹1 ನಾಣ್ಯವನ್ನು ಹಾಕಿ ಹಾಸಿಗೆ ಬಳಿ ಇರಿಸಿ ನಿದ್ರಿಸಿದರೆ ಒಳ್ಳೆಯ ನಿದ್ರೆ ಬರುತ್ತದೆ. ನಕಾರಾತ್ಮಕ ಶಕ್ತಿಯಿಂದ ಪಾರಾಗಬಹುದು. ಬಹಳಷ್ಟು ಜನರಿಗೆ ಹಣದ ಸಮಸ್ಯೆಯಿಂದನೇ ನಿದ್ರೆ ಬರ್ತಾ ಇರಲ್ಲ. ಹಣದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕು ಅನ್ನೋದಾದರೆ ರಾತ್ರಿ ಮಲಗಕ್ಕಿಂತ ಮುಂಚೆ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನು ತುಂಬಿರಿಸಿ ಹಾಸಿಗೆ ಬಳಿ ಇರಿಸಿ ಮರುದಿನ ಬೆಳಗ್ಗೆ ಎಕ್ಕದ ಗಿಡಕ್ಕೆ ಹಾಕಿದರೆ ಹಣದ ಸಮಸ್ಯೆ ಪರಿಹಾರ ಆಗುತ್ತೆ. ಕೆಲವರಿಗೆ ರಾಹು ದೋಷ ಇದ್ದಾಗಲೂ ಸಹ ನಿದ್ರೆಯ ಸಮಸ್ಯೆ ಹೆಚ್ಚಾಗುತ್ತೆ. ಅಂತಹವರು ದಿಂಬಿನ ಕೆಳಗೆ ಮೆಂತ್ಯ ಕಾಳುಗಳನ್ನು ಇರಿಸಿ ಮಲಗಿದರೆ ರಾಹು ದೋಷ ಕಡಿಮೆಯಾಗಿ ಒಳ್ಳೆಯ ನಿದ್ರೆ ಬರುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ನಿದ್ರೆ ಮಾಡ್ತೀವಿ ಆದರೆ ಅದು ಕಂಪ್ಲೀಟ್ ಆಗಿರಲ್ಲ, ಆದಷ್ಟು ಚೈತನ್ಯನ ತಂದು ಕೊಡಲ್ಲ ಅನ್ನೋರು ಹಸಿರು ಏಲಕ್ಕಿನ ದಿಂಬಿನ ಕೆಳಗಡೆ ಇರಿಸಿ ಮಲಗಿದರೆ ಒಳ್ಳೆ ನಿದ್ರೆ ಬರುತ್ತೆ. ನಿಜವಾದ ವಾಸ್ತು ಅಂತಂದ್ರೇ ಮನೆಯ ವಾತಾವರಣದ ಶುದ್ಧಿ. ಮನೆ ಕ್ಲೀನಾಗಿತ್ತು ಅಂತಂದರೆ ಹೊರಗಡೆ ಏನೇ ಸಮಸ್ಯೆ ಇದ್ದರೂ ಮನೆಗೆ ಬಂದಾಗ ಸ್ವಲ್ಪ ಮಟ್ಟಿಗಾದ್ರೂ ಬೇಸರನ ಕಡಿಮೆ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಮಲಗಕ್ಕೂ ಮುಂಚೆ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು
ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅನ್ನೋ ಮನಸ್ಥಿತಿಯಲ್ಲಿ ಇಟ್ಟು ಮಲಗೋದ್ರಿಂದ ಅದು ಉತ್ತಮವಾಗಿ ನಿದ್ರೆಗೆ ಕಾರಣ ಆಗುತ್ತೆ. ರಾತ್ರಿ ವೇಳೆಯಲ್ಲಿ ಚೆನ್ನಾಗಿ ನಿದ್ರೆ ಆಯಿತು ಅಂತಂದರೆ ಹಗಲಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಪ್ರಯೋಜನಕಾರಿಯಾಗುತ್ತೆ. ಆಹಾರದ ಸಮತೋಲನೆಯೂ ಸಹ ಅತ್ಯಂತ ಮುಖ್ಯವಾದದ್ದು ನಿದ್ರೆ ಬರೋದಕ್ಕಾಗಲಿ ಅಥವಾ ನಿದ್ರೆ ಬರದೇ ಇರೋದಕ್ಕಾಗಲಿ. ಶಾಸ್ತ್ರಗಳನ್ನು ನಂಬುವಂಥವ್ರಿಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆ ಅಂತಂದರೆ ಯಾವುದೇ ವಿಷಯಗಳಾಗಲಿ ನಂಬಿಕೆ ಇದ್ರೇ ಅದು ಉಪಯೋಗಕ್ಕೆ ಬರುತ್ತೆ. ನಂಬಿಕೆ ಇಲ್ದೇ ಮಾಡ್ತು ಅಂತಂದರೆ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ. ಹಿರಿಯರು ಶಾಸ್ತ್ರ ಅಂತಲೇ ಹೇಳಲಿ ಅಥವಾ ಅದು ಒಳ್ಳೆಯದಾಗುತ್ತೆ ಅಂತನಾದರೂ ಹೇಳಲಿ, ಅದನ್ನು ಅವರು ಪ್ರಾಕ್ಟಿಕಲ್ಲಾಗಿ ಮಾಡಿ ಅನುಭವಿಸಿ ಆಮೇಲೆ ಹೇಳಿರ್ತಾರೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ. ಸೈಂಟಿಫಿಕ್ ಆಗೂ ಇದನ್ನು ನಂಬಬಹುದು. ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೋತ್ರದ ಮಾಹಿತಿ ಹಾಗೆಯೇ ನಿದ್ರೆ ಬರದೇ ಇರುವಂಥವ್ರಿಗೆ ಸರಳವಾಗಿ ವಾಸ್ತು ಟಿಪ್ಸ್ನ ಹೇಳಿದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.